ಈಗ ನಾವು ಮಲಬದ್ಧತೆಗೆ ಸಂಬಂಧಪಟ್ಟಂತಹ ಚಿಕಿತ್ಸೆಯ ಆಸನಗಳನ್ನು ಅಭ್ಯಾಸ ಮಾಡೋಣ. ನಿಂತುಕೊಂಡು ಮಾಡುವಂಥ ಅಭ್ಯಾಸಗಳು. ಮೊದಲನೇದಾಗಿ ಪರಿವೃತ ತ್ರಿಕೋನಾಸನ. ಶ್ವಾಸ ತೆಗೆದುಕೊಳ್ಳುತ್ತಾ ನಿಮ್ಮ ಬಲಕಾಲನ್ನು ಬಲಗಡೆಗೆ 1 ಮೀಟರ್ನಷ್ಟು ದೂರ ಇಡಬೇಕು, ಅಥವಾ 1 ಕಾಲಿನಷ್ಟು ಅಗಲ ದೂರ ಇಟ್ಕೊಂಡ ಮೇಲೆ ಶ್ವಾಸ ಬಿಡ್ತಾ ನಿಮ್ಮ ಬಲಪಾದವನ್ನು ಬಲಗಡೆಗೆ ತಿರುಗಿಸಿ ಎಡಪಾದವನ್ನು 45 ಡಿಗ್ರಿ ತಿರುಗಿಸ್ಬೇಕು ಒಳಗಡೆ. ಆಮೇಲೆ ಶ್ವಾಸ ಬಿಡ್ತಾ ನಿಮ್ಮ ಕೈಯನ್ನು, ಎಡ ಕೈಯನ್ನು ಬಲಪಾದದ ಬದಿಯಲ್ಲಿ ಇಟ್ಕೊಂಡು ಬಲ ಕೈಯ ಬೆರಳ ತುದಿಯನ್ನು ನೋಡ್ತಾ 5 ರಿಂದ 10 ಉಸಿರಾಟ ಅಭ್ಯಾಸವನ್ನು ಮಾಡಬೇಕು. ಹಾಗೆ ಇಲ್ಲಿ ಹೊಟ್ಟೆಯ ಚಲನೆಯ ಮೇಲೆ ಸರಿಯಾದ ಗಮನ ಇರಬೇಕು. ಶ್ವಾಸ ಬಿಡುವಾಗ ಹೊಟ್ಟೆಯನ್ನು ಅಕ್ಕಳಿಸಿ ಹಿಡ್ಕೊಳ್ಬೇಕೆ ಟ್ರೈ ಮಾಡಬೇಕು. ಶ್ವಾಸ ಬಿಡುವಾಗ ಹೊಟ್ಟೆಯನ್ನು ಮುಂದೆ ತಗೊಂಡು ಬರಬೇಕು. ಇದೇ ರೀತಿ ಮಾಡೋದರಿಂದ ಪೆರಿಸ್ಟಾಲ್ಟಿಕ್ ಮೂಮೆಂಟ್ ತುಂಬ ಉತ್ತಮವಾಗ್ತದೆ. ಹಾಗೆ ಹೊಟ್ಟೆಯ ಗ್ಯಾಸ್ಟ್ರಿಕ್ ಜ್ಯೂಸಿನ ಸೆಕ್ರೀಷನ್ಗೆ ತುಂಬ ಸಹಕಾರಿಯಾದ ಅಭ್ಯಾಸ. ಅದರ ಜೊತೆಗೆ ಬೆನ್ನು ಮೂಳೆಯನ್ನು ಕೂಡ ಗಟ್ಟಿ ಮಾಡುವ ಉಪಯೋಗ ಈ ಆಸನಕ್ಕಿದೆ. 5 ಶ್ವಾಸ ಆದ ಮೇಲೆ ಶ್ವಾಸ ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ಶ್ವಾಸ ಬಿಡುತ್ತಾ ಪಾದವನ್ನು ಮುಂದೆ ತಗೊಂಡು ಬನ್ನಿ, ಕಾಲನ್ನು ಜೋಡಿಸಿ. ಮುಂದಿನ ಅಭ್ಯಾಸ ಪಾರ್ಶ್ವೋತ್ಥಾನ. ಶ್ವಾಸ ತೆಗೆದುಕೊಳ್ಳುತ್ತಾ 2 ಕಾಲನ್ನು ದೂರ ಇಟ್ಕೊಳ್ಳಿ, 1 ಕಾಲಿನಷ್ಟು ಅಥವಾ 1 ಮೀಟರ್ನಷ್ಟು. ಕೈಯನ್ನು ಹಿಂದಕ್ಕೆ ತಗೊಂಡು ಹೋಗಿ ನಮಸ್ತೆ ಮಾಡಬೇಕು. ಕ್ಯಾಪಿಲಾರ್ ಬೋನ್ನ ಮಧ್ಯದಲ್ಲಿ ಕೈಯನ್ನು ತಗೊಂಡು ಬರಬೇಕು. ಶ್ವಾಸ ಬಿಡುತ್ತಾ ನಿಮ್ಮ ಬಲಪಾದವನ್ನು ಬಲಗಡೆಗೆ ತಿರುಗಿಸಿ ಎಡಪಾದವನ್ನು 45 ಡಿಗ್ರಿ ಮುಂದಕ್ಕೆ ತಿರುಗಿಸಿ. ಶ್ವಾಸ ತೆಗೆದುಕೊಳ್ಳುತ್ತಾ ತಲೆ ಎತ್ತಿ ಮೇಲಕ್ಕೆ. ಶ್ವಾಸ ಬಿಡುತ್ತಾ ಮುಂದೆ ಬಗ್ಗಿ ಗಲ್ಲವನ್ನು ಮಂಡಿಗೆ ಅಥವಾ ಶಿನ್ ಬೋನಿಗೆ ಟಚ್ ಮಾಡಕ್ಕೆ ಟ್ರೈ ಮಾಡಿ. ಮೂಗಿನ ತುದಿಯನ್ನು ನೋಡ್ತಾ 5 ಶ್ವಾಸ, ನಾಸಾಗ್ರ ದೃಷ್ಟಿ. ಇಲ್ಲಿ ಕೂಡ ಹೊಟ್ಟೆಯ ಚಲನೆಯ ಮೇಲೆ ಸರಿಯಾದ ಗಮನ ಇರಬೇಕು. ದೀರ್ಘ ಉಸಿರಾಟ ಮಾಡಿ 5 ಸಲ. ಶ್ವಾಸ ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ, ಮುಂದಕ್ಕೆ ತಿರುಗಿ ಶ್ವಾಸ ಬಿಡ್ತಾ ಇನ್ನೊಂದು ಬದಿಯಲ್ಲೂ ಈ ಅಭ್ಯಾಸವನ್ನು ಮುಂದುವರಿಸಬೇಕು. ಇದೇ ರೀತಿ ಹೊಟ್ಟೆಯ ಚಲನೆಯ ಮೇಲೆ ಸರಿಯಾದ ಗಮನವನ್ನು ಕೊಟ್ಟಾಗ ಚಯಾಪಚಯ ಕ್ರಿಯೆಗೆ ಹಾಗೆ ಫುಡ್ಡಿನ ಎಸಿಮಿಲೇಷನಿಗೆ ಒಳ್ಳೆಯ ರೀತಿಯಲ್ಲಿ ಸಹಾಯವನ್ನು ಮಾಡುತ್ತದೆ. ಹಾಗೆ ಮಲಬದ್ಧತೆಯ ನಿವಾರಣೆಗೆ ಇದು ಸಹಾಯ ಮಾಡುತ್ತದೆ. ಶ್ವಾಸ ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ, ಪಾದವನ್ನು ಮುಂದಕ್ಕೆ ತಿರುಗಿಸಿ ಶ್ವಾಸ ಬಿಡ್ತಾ ಬಲಕಾಲನ್ನು ಎಡಕಾಲಿಗೆ ಜೋಡಿಸಿ ಕೈಯನ್ನು ಕೆಳಗೆ ಬಿಡಿ, ಸಮಸ್ಥಿತಿಗೆ ಬನ್ನಿ. ಇನ್ನು ಕುಳಿತುಕೊಂಡು ಮಾಡುವಂತಹ ಅಭ್ಯಾಸಗಳಲ್ಲಿ ಈ ಆಸನಗಳ ಸಿರೀಸನ್ನು ಸೇರಿಸಿಕೊಂಡ್ರೆ ಉತ್ತಮವಾದ ಚಿಕಿತ್ಸಾ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು. ಮೊದಲನೇದಾಗಿ ಪಶ್ಚಿಮ ತಾನಾಸನ. ಸಮಸ್ಥಿತಿಯಲ್ಲಿ ಕುಳಿತುಕೊಳ್ಬೇಕು, ಬೆನ್ನನ್ನು ನೇರ ಇಟ್ಕೊಳ್ಬೇಕು. ಶ್ವಾಸ ತೆಗೆದುಕೊಳ್ಳಿ, ಶ್ವಾಸ ಬಿಡ್ತಾ ಮುಂದಕ್ಕೆ ಬಗ್ಗಿ ಕಾಲ ಹೆಬ್ಬೆರಳನ್ನು ಅಥವಾ ಪಾದದ ಬದಿಯನ್ನು ಹಿಡ್ಕೊಳ್ಬೇಕು. ಶ್ವಾಸ ತೆಗೆದುಕೊಳ್ಳುತ್ತಾ ತಲೆ ನೇರವಾಗಿ ಎತ್ತಿ ಮೇಲಕ್ಕೆ ಬೆನ್ನು ಹುರಿಯನ್ನು ಸ್ಟ್ರೈಟ್ ಮಾಡಿ. ಹಾಗೆ ಶ್ವಾಸ ಬಿಡ್ತಾ ಮುಂದೆ ಬಗ್ಗಿ ಗಲ್ಲವನ್ನು ಅಥವಾ ಮೂಗನ್ನು ಮಂಡಿಗೆ ತಾಗಿಸ್ಬೇಕು ಅಥವಾ ಕಾಲ ಮಧ್ಯಭಾಗದಲ್ಲಿ ತಾಗಿಸ್ಬೇಕು. ಕಣ್ಣು ಮುಚ್ಚಿ 5 ಶ್ವಾಸವನ್ನು ಮಾಡಿ. ಸಾಧ್ಯ ಆದರೆ 10 ಶ್ವಾಸವನ್ನು ಕೂಡ ಮಾಡಬಹುದು. ಇದು ಹೊಟ್ಟೆಯ ಸಮಸ್ಯೆಗಳಿಗೆ, ಎಲ್ಲ ರೀತಿಯ ಸಮಸ್ಯೆಗಳಿಗೆ ಉತ್ತಮವಾದ ಅಭ್ಯಾಸ. ಹೊಟ್ಟೆಯನ್ನು ಕೃಶ ಮಾಡ್ತದೆ, ಕಾನ್ಸ್ಟಿಪೇಷನಿಗೆ ಒಳ್ಳೆಯ ಅಭ್ಯಾಸ, ಹಾಗೆ ನಾರ್ಮಲ್ ಬ್ಯಾಕ್ ಪೇನಿಗೆ ಕೂಡ ಒಳ್ಳೆಯ ಅಭ್ಯಾಸ. ಸ್ಲಿಪ್ ಡಿಸ್ಕ್ ಇರುವವರು ಈ ಅಭ್ಯಾಸವನ್ನು ಮಾಡಬಾರ್ದು. ಶ್ವಾಸ ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ, ಶ್ವಾಸ ಬಿಡುತ್ತಾ ಬಾಡಿಯನ್ನು ರಿಲ್ಯಾಕ್ಸ್ ಮಾಡಿ.